ದೃಷ್ಟಿ ದೇವರನ್ನೇ ಬಿಟ್ಟಿಲ್ಲವೆಂದ ಮೇಲೆ ಮನುಷ್ಯನನ್ನು ಬಿಡುತ್ತಾ? ಈ ಕಾರಣಕ್ಕೋಸ್ಕರನೇ ತಿರುಪತಿ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ತಿಮ್ಮಪ್ಪನಿಗೆ ದೃಷ್ಟಿಯನ್ನು ತೆಗೆಯಲಾಗ್ತದೆ. ಎಲ್ಲದೆ ನಾವು ದೃಷ್ಟಿ ಎಷ್ಟು ಕೆಟ್ಟದೆಂಬುದನ್ನು ಅರ್ಥ ಮಾಡ್ಕೊಳ್ಬೋದು. ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿಯಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ, ನರದೃಷ್ಟಿಯ ಲಕ್ಷಣ ಏನು ಎಲ್ಲವನ್ನ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮನುಷ್ಯನ ದೃಷ್ಟಿಯನ್ನು ಕೆಟ್ಟ ದೃಷ್ಟಿ, ನರದೃಷ್ಟಿ ಅಂತಹ ಹೇಳ್ತಾರೆ. ಮನುಷ್ಯನ ದೃಷ್ಟಿಗೆ ಅಥವಾ ನರದೃಷ್ಟಿಗೆ ಬೆಂಕಿ ಇಲ್ಲದೆ ಮನೆಯನ್ನೇ ಸುಡುವಂತಹ ಒಂದು ಶಕ್ತಿ ಇದೆ. ನರದೃಷ್ಟಿಯಷ್ಟು ಎಷ್ಟು ಕೆಟ್ಟದ್ದು ಬೇರೆ ಯಾವುದೂ ಸಹ ಇಲ್ಲ. ನರದೃಷ್ಟಿಯಿಂದ ಮನುಷ್ಯ ತುಂಬ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ಅನೇಕ ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗ್ತದೆ. ಕೆಟ್ಟ ದೃಷ್ಟಿ ಬಿದ್ದಾಗ ಅವನು ಎಂಥದೇ ಎಷ್ಟೇ ಅವನು ಸಿರಿವಂತನಾಗಿರಲಿ, ಕ್ಷಣ ಮಾತ್ರದಲ್ಲೇ ಅವನು ಕೂಡ ಒಂದು ಭಿಕ್ಷುಕನೂ ಸಹ ಆಗ್ಬೋದು. ಹಾಗಾಗಿ ಜನರು ದೃಷ್ಟಿಗೆ ತುಂಬಾ ಅಂತ ಭಯ ಬೀಳುತ್ತಾರೆ. ದೃಷ್ಟಿ ಬಿದ್ದ ಕ್ಷಣ ಎಷ್ಟೇ ಏಳಿಗೆಯನ್ನು ಹೊಂದಿದ್ರೂ ಸಹ ಪೂರ್ತಿಯಾಗಿ ಎಲ್ಲ ಸಹ ನಾಶವಾಗ್ತದೆ. ಕಣ್ಣು ದೃಷ್ಟಿಯನ್ನು ಬೇರೆ ಲೋಕದವರು ನಮ್ಮ ಮೇಲೇನೂ ಹಾಕೋದಿಲ್ಲ. ನಮ್ಮ ಕೆಟ್ಟ ಸ್ನೇಹಿತರೆಲ್ಲ ಇರ್ತಾರೆ, ಅವರು ಸಂಬಂಧಿಕರು ಮತ್ತು ಆಚೆ ಅಕ್ಕಪಕ್ಕದ ಮನೆಯವರು ಅಥವಾ ನಮ್ಮ ಹಿತಶತ್ರುಗಳೇ ಇಂತಹ ಕೆಲಸವನ್ನು ಮಾಡ್ತಾರೆ. ನರದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದು ತುಂಬಾ ಕಷ್ಟ. ನರದೃಷ್ಟಿ ಆದರೆ ನಮ್ಮ ಮೇಲೆ ದೃಷ್ಟಿ ಬಿದ್ದಿದೆ ಅಂತ ಹೇಳುತ್ತೆ. ಅದು ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನನಗೆ ಹೇಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮ ಎಲ್ಲ ಕೆಲಸಗಳೆಲ್ಲ ಏನಾಗುತ್ತೆ, ಅರ್ಧಕ್ಕೆ ನಿಂತು ಹೋಗ್ತದೆ. ಬೇಡದೇ ಇರುವಂಥ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಕೂಡ ಜಗಳ, ಯಾವುದಾದ್ರೂ ಒಂದು ಸಿಲ್ಲಿ ರೀಸನ್ಗೋಸ್ಕರ ಸುಮ್ಮನೆ ಏನಾದರೂ ಒಂದು ವಿಷಯಕ್ಕೆ ಜಗಳ ಆಗ್ತಾನೇ ಇರುತ್ತೆ. ಇದರೊಂದಿಗೆ ಹಣಕಾಸಿನ ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾನೆ ಇರುತ್ತೆ. ಪ್ರತಿ ಒಂದು ದುಡ್ಡಿಗೋಸ್ಕರ ನೀವು ಪರದಾಡಬೇಕಾಗತ್ತೆ. ಆ ಒಂದು ಸಿಚುವೇಶನ್ಸ್ ಸನ್ನಿವೇಶ ನಿರ್ಮಾಣವಾಗ್ತದೆ. ಈ ರೀತಿಯಾಗಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಕೆಟ್ಟ ಬದಲಾವಣೆ ಆಗ್ತಾಯಿದ್ರೆ ನಿಮ್ಮ ಮೇಲೆ ಮಾನವನ ದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ. ಈ ರೀತಿಯಾಗಿ ಏನಾದರೂ ಸಮಸ್ಯೆ ಬಂದರೆ ದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಮನೆಯಲ್ಲಿ ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಮನೆಯಲ್ಲಿನ ಸದಸ್ಯರೇನು ಅನಾರೋಗ್ಯಕ್ಕೆ ತುತ್ತಾಗೋದು, ಎಷ್ಟೇ ವೈದ್ಯರನ್ನು ನೀವು ಸಂಪರ್ಕ ಮಾಡಿದರೂ ಕೂಡ, ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಅದು ಗುಣ ಆಗೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ದೃಷ್ಟಿಯಾಗಿರೋದು. ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪದೇ ಪದೇ ಆಗ್ತಾಯಿದೆಯಾ, ನಿಮ್ಮ ಮೇಲೆ ಶತ್ರುಗಳ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅಂತ ಅರ್ಥ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಋಣಾತ್ಮಕ ಬದಲಾವಣೆಯನ್ನೇ ತರ್ತದೆ. ಇನ್ನೊಂದು, ಮಲಗಿರೋ ಸಮಯದಲ್ಲಿ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗುತ್ತೆ. ಪದೇ ಪದೇ ಕೆಟ್ಟ ಕನಸು ಬಿಡೋದು, ಪದೇ ಪದೇ ಮತ್ತು ಕೆಲವರಿಗೆ ತಲೆನೋವು ಕಾಣಿಸ್ಕೊಳ್ತಾನೇ ಇರುತ್ತೆ. ಆಗಾಗ ತಲೆನೋವು ಅಂದದವರಿಗೆ ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಹಾಗೂ ಮನೆಯಲ್ಲಿಟ್ಟ ವಸ್ತುಗಳನ್ನು ಕಾಣಿಸೋದೇ ಇರುವುದಿಲ್ಲ. ಹಾಗೆ ಮಲಗಿದ್ದಾಗ ತುಂಬಾ ಭಯವಾಗೋದು, ಒಮ್ಮೆಲೆ ಎದ್ದು ಕುಳಿತುಕೊಳ್ಳೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗ್ತಾನೆ ಇರುತ್ತೆ. ನೀರು ಮತ್ತು ವ್ಯರ್ಥವಾಗುವುದು, ಮನೆಯಲ್ಲಿ ಬೆಳೆಸಿದ ಗಿಡಗಳೆಲ್ಲ ಒಣಗಿ ಹೋಗೋದು, ಪದೇ ಪದೇ ಹಾಲೆಲ್ಲ ತರ್ತೀವಲ್ಲ ಹಾಲು ಹಾಳಾಗೋದು, ಇವೆಲ್ಲವೂ ಕೆಟ್ಟ ದೃಷ್ಟಿ ಅಥವಾ ಕಣ್ಣು ದೃಷ್ಟಿಯದೆಲ್ಲ ಸೂಚನೆ ಆಗ್ತಿದೆ. ಇದಕ್ಕೆ ಏನು ಪರಿಹಾರನೂ ಇದೆ. ಈ ರೀತಿಯಾಗಿ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ಅದಕ್ಕೆ ಪರಿಹಾರನೂ ಇದೆ. ಆಂಜನೇಯ ಸ್ವಾಮಿಗೆ ಮಂಗಳವಾರ ಮತ್ತು ಶನಿವಾರ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ಕಲ್ಲುಪ್ಪಿನ ದೃಷ್ಟಿನ ತೆಗೆದುಕೊಳ್ಬೇಕಾಗತ್ತೆ. ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ 3 ಬಾರಿ ಮಾಡಬೇಕು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 3 ಬಾರಿ ಮಾಡಬೇಕು. ಪಾದದಿಂದ ತಲೆಗೆ 3 ಬಾರಿ ಸುತ್ತಿ ದೃಷ್ಟಿ ತೆಗೆದು ಉಪ್ಪನ್ನು ಬೆಂಕಿಗೆ ಅಥವಾ ಸಿಂಕಿಗೆ ಅಥವಾ ಮೋರಿಗೆ ಎಲ್ಲಾದರೂ ಹಾಕಿಬೋದು. ಇನ್ನು ಇಡೀ ಮನೆಗೆ ದೃಷ್ಟಿ ತೆಗೆಯಲು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ನೀರು ತುಂಬಿದ ಚೊಂಬು ತಗೊಳ್ಬೇಕು. ಅದರಲ್ಲಿ ತುಳಸಿ ದಳ ಇದೆಯಲ್ಲ ಅದನ್ನು ಹಾಕಿ ವೀಳ್ಯದಲ್ಲಿ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆಯಲ್ಲೂ ಚೆಲ್ಲಬೇಕು. ಅಥವಾ ಚಿಮ್ಕಿಸಿದ್ರೆ ಸಾಕಾಗತ್ತೆ. ಅಥವಾ ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯ ಮೂಲೆಯಲ್ಲೂ ಅದರ ಹೊಗೆಯನ್ನು ಹಿಡಿಬೇಕಾಗುತ್ತೆ. ಇನ್ನು ಅಮಾವಾಸ್ಯೆ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ಇವುಗಳು ಒಣಗಿದ ನಂತರ ಇದನ್ನ ಬದಲಾಯಿಸ್ತಾನೆ ಇರಬೇಕಾಗುತ್ತೆ. ವೀಳ್ಯದೆಲೆಯಲ್ಲಿ ಒಂದು ನಾಣ್ಯವನ್ನು ಇಟ್ಟಬೇಕು. ಅದನ್ನು ಪೂಜಿಸಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಈ ರೀತಿಯೆಲ್ಲ ಮಾಡೋದ್ರಿಂದನೂ ಪರಿಹಾರ ಸಿಗುತ್ತೆ. ನರದೃಷ್ಟಿ ಅಥವಾ ಕಣ್ಣಿನ ಕೆಟ್ಟ ದೃಷ್ಟಿಯು ವ್ಯಕ್ತಿ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತೆ ಇರಲಿ ನರಕವಾಗುತ್ತೆ. ಹಾಗಾಗಿ ಈ ನರದೃಷ್ಟಿ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಪ್ರತಿನಿತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರಬೇಕು. ಅದಕ್ಕಿಂತಲೂ ನಾ ಹೇಳೋದೊಂದು ಬೆಸ್ಟ್ ಐಡಿಯಾ ಅಂತ ಹೇಳಿದರೆ, ನೀವು ಏನೇ ಒಂದು, ಕೆಲವರು ಹೆಂಗಸರು ಇರ್ತಾರೆ ಮಹಿಳೆಯರು, ಏನೇ ಒಂದು ತಗೊಳ್ಳಿರಿ, ಮನೆಗೆ ಒಂದು ಹೊಸ ವಸ್ತು ತಗೊಂಡಿರಲಿ ಅಥವಾ ಹೊಸ ಕಾರ್ ತಗೊಳ್ಬೇಕು ಅಂದ್ಕೊಂಡಿದ್ರು ಅಥವಾ ಹೊಸ ಏನಾದರೂ ಜಾಗ ತಗೋಬೇಕು ಅಂದ್ಕೊಂಡಿದ್ರು, ಅದನ್ನು ಎಲ್ಲರ ಹತ್ರ ಬಡಾಯಿ ಕೊಚ್ಕೊಳ್ತಾ ಇರ್ತಾರೆ.
ಹೇಳ್ತಾರೆ, ನಾವು ಅದನ್ನು ತೊಗೊಂಡಿದ್ವಿ, ನಾವು ಕಾರ್ ತೊಗೊಂಡಿದ್ವಿ ಅಂತ. ನೀವು ಏನೇ ಒಂದು ಮಾಡೋಕ್ಕೆ ಹೋಗಲಿ ಅದನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನೀವು ಬೇರೆಯವ್ರ ಹತ್ರ ನಿಮ್ಮ ಖುಷಿ ಅದು ನೀವು ಬೇರೆಯವರಿಗೆ ಹತ್ರ ಹಂಚಿಕೊಳ್ಳೋಕ್ಕೆ ಹೋದರೆ ಅವರು ಬೇರೆಯವರ ಅಸೂಯೆಯಿಂದ ನೋಡಿದರೂ ಸಾಕು, ಅದು ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ, ಕೆಟ್ಟ ದೃಷ್ಟಿ ಸಹ ಆಗತ್ತೆ. ಹಾಗಾಗಿ ನೀವು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರು ಯಾರ ಹತ್ರನೂ ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಖುಷಿ ಇದೆ, ನಿಮ್ಮ ಮನೆಯ ಸದಸ್ಯರ ಜೊತೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಬೇರೆಯವರು ನಮ್ಮ ಎದುರು ಚೆನ್ನಾಗಿ ಮಾತಾಡ್ತಾರೆ ಹೌದು, ಆದರೆ ಅವ್ರಿಗೆ ನಮ್ಮ ಏಳಿಗೆ ಬಗ್ಗೆ ಒಂದು ಅಸೂಯೆ ಎಲ್ಲ ಇರುತ್ತೆ. ಹಾಗಾಗಿ ಅವರು ಅಸೂಯೆಯಿಂದ ನೋಡಿದರೆ ಅಥವಾ ಅವರು ಕೆಟ್ಟ ದೃಷ್ಟಿ ಬಿದ್ದರೂ ಸಾಕು, ನಮಗೆ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಮ್ಮ ಖುಷಿನ ನಮ್ಮೊಳಗೆ ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದೇ ರೀತಿಯ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ರೀತಿಯ ಇದೇ ಹೆಚ್ಚಿನ ವೀಡಿಯೋಸನ್ನು ನಾನು ನಿಮ್ಮ ಮುಂದೆ ತರ್ತೀನಿ.